ಹಾಯ್ ಫ್ರೆಂಡ್ಸ್, ಪಳ್ಳಿ ಚಟಂಬಿ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಟೊವಿನೋ ಥಾಮಸ್ ಅಂಡ್ ಕಯಾದು ಲೋಹರ್. ಕತೆ ಶುರುವಾಗೋದು 1930ಯಲ್ಲಿ ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ ಅಲ್ಲಿ ತರಿಯೊಟ್ಟು ಮಲ ಅನ್ನೋ ಒಂದು ಬೆಟ್ಟ ಇರುತ್ತೆ. ಪಟೇಲರ್ ಕುಂಜಾಂಬನ್ ನಂಬ್ಯಾರ್ ಅನ್ನೋ ಒಬ್ಬ ವ್ಯಕ್ತಿ ಆ ಒಂದು ಬೆಟ್ಟನ ಕಂಪ್ಲೀಟ್ ಅವನ ಕಂಟ್ರೋಲ್ಗೆ ತಗೊಂಡಿರ್ತಾನೆ. ಆ ಒಂದು ಬೆಟ್ಟದಿಂದ ಯಾರೋ ಒಬ್ಬ ವ್ಯಕ್ತಿನೋ ಒಂದು ಹುಲ್ಕಡ್ಡಿನೂ ಸಹ ತಗೊಂಡು ಹೋಗಕ್ಕೆ ಆಗದೆ ಇರೋಷ್ಟು ಪವರ್ಫುಲ್ ಆಗಿ ಆ ಒಂದು ಬೆಟ್ಟನ ಅವನು ಕಾಯ್ತಾ ಇರ್ತಾನೆ. ಅವನು ಎಷ್ಟು ಪವರ್ಫುಲ್ ಆಗಿರ್ತಾನೆ ಅಂದ್ರೆ ಬ್ರಿಟಿಷ್ ಅವರು ಸಹ ಆ ಒಂದು ಬೆಟ್ಟನ ಅವರ ತೆಕ್ಕೆಗೆ ತಗೊಳ್ಳೋದಕ್ಕೆ ಆಗಿರಲ್ಲ. ಇದಷ್ಟೇ ಅಲ್ಲದೇನೆ ಪಟೇಲರ್ ಆ ಒಂದು ಬೆಟ್ಟದ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಜನರಿಂದ ಅವರ ಭೂಮಿನ ಕಿತ್ಕೊಂತಾ ಇರ್ತಾನೆ. ಮತ್ತೆ ಅವ್ರಿಗೆ ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ಸಾಯಿಸ್ತಾ ಇರ್ತಾನೆ. ನೆಕ್ಸ್ಟ್ ಫಿಲಮ್ ಅಲ್ಲಿ 1956 ಅಂದ್ರೆ ಅಲ್ಲಿಂದ 26 ವರ್ಷಗಳಾದ್ಮೇಲೆ ನಡೆಯುವಂತಹ ಕಥೆನ ತೋರಿಸ್ತಾ ಹೋಗ್ತಾರೆ. ಪ್ರಸ್ತುತ 1956 ಕೇರಳದಲ್ಲಿ ಕಮ್ಯುನಿಸ್ಟ್ ಗವರ್ಮೆಂಟ್ ಫಾರ್ಮ್ ಆಗಿರುತ್ತೆ. ಅವರು ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಒಂದು ಆಕ್ಟ್ ಪ್ರಕಾರ ಕೇರಳ ಗವರ್ಮೆಂಟ್ಗೆ ಸೇರಬೇಕಾಗಿರುವಂತಹ ಭೂಮಿನೆಲ್ಲ ಅವರು ಗುರುತಿಸಿ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಗವರ್ಮೆಂಟ್ನ ಈ ಒಂದು ನಿರ್ಧಾರದಿಂದ ಜನರು ತಮ್ಮ ಭೂಮಿನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಅದರಿಂದಾಗಿ ಅವರು ಈ ಒಂದು ಆಕ್ಟ್ ನ ಅಪೋಸ್ ಮಾಡಿ ರಾಜ್ಯಾದ್ಯಂತ ದಂಗೆ ಹೇಳ್ತಾರೆ. ಈ ಒಂದು ದಂಗೆಗೆ ಶಕ್ತಿ ತುಂಬುವಂತ ಕೆಲಸ ಮಾಡೋದಕ್ಕೆ ಚರ್ಚ್ನ ಫಾದರ್ ಒಬ್ಬ ಪವರ್ಫುಲ್ ವ್ಯಕ್ತಿನ ಹುಡುಕ್ತಾ ಇರ್ತಾರೆ. ಆವಾಗ ಅವ್ರಿಗೆ ಸಿಕ್ಕೋದೇನೆ ಈ ಫಿಲಂನ ಹೀರೋ ಕೃಷ್ಣ ಪಿಳ್ಳೈ. ಇವಾಗ ಕಥೆಯಲ್ಲಿ ಪಟೇಲರ್ ಕುಂಜಾಂಬನ್ ನಂಬಿಯಾರ್ಗೂ ಕೃಷ್ಣ ಪಿಳ್ಳೈಗೂ ಇರುವಂತಹ ಸಂಬಂಧ ಆದ್ರೂ ಏನು, ಸರ್ಕಾರ ಮತ್ತು ಪಟೇಲರ್ ಕುಂಜಾಂಬನ್ ನಂಬಿಯಾರಿಂದ ಜನರ ಭೂಮಿನ ರಕ್ಷಣೆ ಮಾಡಕ್ಕೆ ಕೃಷ್ಣ ಪಿಳ್ಳೈ ಕೈಲಿ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಂನ ಮೇನ್ ಪ್ಲಾಟ್. ಆಕ್ಟಿಂಗ್ ವೈಸ್ ಹೇಳೋದಾದ್ರೆ ಟೊವಿನೋ ಥಾಮಸ್ as ಕೃಷ್ಣ ಪಿಳ್ಳೈ ಅವ್ರದೇ ಒಂದು ಸ್ಟೈಲಲ್ಲಿ ಒಂದು ರೋಲ್ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಪಿಳ್ಳೈನ ಲವ್ ರೆಬೆಕಾ ಆ ಒಂದು ರೋಲ್ ಮಾಡಿರೋದು ಕಯಾದು ಲೋಹರ್. ಪ್ರತಿಯೊಂದು ಸೀನಲ್ಲೂ ಅವರ ಎಕ್ಸ್ಪ್ರೆಷನ್ಸ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಈ ಒಂದು ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಪೃಥ್ವಿರಾಜ್ ಸುಕುಮಾರನ್ as ಪಟೇಲರ್ ಕುಂಜಾಂಬನ್ ನಂಬಿಯಾರ್ ಆಸ್ ಎಕ್ಸ್ಪೆಕ್ಟೆಡ್ ಅವರ ಆಕ್ಟಿಂಗ್ ಕೂಡ ತುಂಬಾ ಇಂಪ್ರೆಸಿವ್ ಆಗಿ ಬಂದಿದೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಕತೆ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ದಾರೆ. ಸ್ಟೋರಿ ವೈಸ್ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಸ್ಟೋರಿ ಸ್ಕ್ರೀನ್ ಪ್ಲೇ ತುಂಬಾ ಸ್ಲೋ ಆಗಿ ತಗೊಂಡೋಗಿದ್ದಾರೆ. ಈ ಫಿಲಂನ ಮೇನ್ ಕತೆ ನಡೆಯೋದು ಪಟೇಲರ್ ಕುಂಜಾಂಬನ್ ನಂಬಿಯಾರ್, ಕೃಷ್ಣ ಪಿಳ್ಳೈ ಮತ್ತು ಶೋಷಿತ ಜನ ಹಾಗೂ ಕಮ್ಯುನಿಸ್ಟ್ ಸರ್ಕಾರದ ಸುತ್ತ. ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಚರ್ಚ್ ರಿಲೇಟೆಡ್ ಪೋರ್ಷನ್ಸ್ ಈ ಒಂದು ಮೇನ್ ಸ್ಟೋರಿಗೆ ಅನವಶ್ಯಕ. ಡೈರೆಕ್ಟರ್ ಈ ಒಂದು ಚರ್ಚ್ ರಿಲೇಟೆಡ್ ಪೋರ್ಷನ್ಸ್ ನ ಅವಾಯ್ಡ್ ಮಾಡಿ ಮೇನ್ ಸ್ಟೋರಿ ಮೇಲೆ ಫೋಕಸ್ ಮಾಡಿದ್ರೆ ಫಸ್ಟ್ ಹಾಫ್ ಇನ್ನು ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇತ್ತು, ಕತೆ ಇನ್ನು ಗ್ರಿಪ್ಪಿಂಗ್ ಆಗಿರ್ತಾ ಇತ್ತು. ಕೃಷ್ಣ ಪಿಳ್ಳೈ ಮತ್ತು ರೆಬೆಕಾಳ ಲವ್ ಸ್ಟೋರಿ ಫಸ್ಟ್ ಹಾಫ್ ಅಲ್ಲಿ ಇಂಪ್ರೆಸಿವ್ ಆಗಿ ಬಂದಿದೆ ಅನ್ನೋದು ಬಿಟ್ರೆ ಇನ್ನೇನು ಕೂಡ ಇಂಟ್ರೆಸ್ಟಿಂಗ್ ಅಂತ ನನಗನ್ಸಲಿಲ್ಲ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಆಡಿಯನ್ಸ್ಗೆ ಒಂದು ಶಾಕ್ ಕೊಡ್ತಾರೆ. ಅಲ್ಲಿಂದ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೃಷ್ಣ ಪಿಳ್ಳೈನ ಫ್ಲಾಶ್ ಬ್ಯಾಕ್ ಸ್ಟೋರಿ ರಿವೀಲ್ ಮಾಡ್ತಾ ಹೋಗ್ತಾರೆ. ಆ ಒಂದು ಕಥೆಯಲ್ಲಿ ಪಟೇಲರ್ ಕುಂಜಾಂಬನ್ ನಂಬಿಯಾರ್ ಮತ್ತು ಕೃಷ್ಣ ಪಿಳ್ಳೈಗೂ ಇರುವಂತಹ ಸಂಬಂಧ ಏನು ಅಂತ ರಿವೀಲ್ ಮಾಡ್ತಾ ಹೋಗ್ತಾರೆ. ಆ ಫ್ಲಾಶ್ ಬ್ಯಾಕ್ ಸ್ಟೋರಿ ಅಲ್ಲಾದ್ರೂ ಏನಾದ್ರೂ ಹೊಸ್ತಾ ಇರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಅಲ್ಲೂ ಸಹ ರುಟೀನ್ ಸ್ಟೋರಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ಡಿಸಪಾಯಿಂಟಿಂಗ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಅಲ್ಲಿ ತರಿಯೊಟ್ಟುಮಲ ಬೆಟ್ಟದ ರಹಸ್ಯ ಮತ್ತು ಪಟೇಲರ್ ಕುಂಜಾಂಬನ್ ನಂಬಿಯಾರ್ ಅಷ್ಟೊಂದು ಪವರ್ಫುಲ್ ಆಗೋದಕ್ಕೆ ಕಾರಣ ಆದ್ರೂ ಏನು ಅನ್ನೋದನ್ನ ರಿವೀಲ್ ಮಾಡ್ತಾರೆ. ಅದು ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಕ್ಲೈಮ್ಯಾಕ್ಸು ಸಹ ಸರಿಯಾಗಿ ಕನ್ಕ್ಲೂಡ್ ಮಾಡಿಲ್ಲ. ಈ ಒಂದು ಫಿಲಂನ ಎಂಡ್ ಮಾಡಿರೋದು ನೋಡಿದ್ರೆ ಡೈರೆಕ್ಟರ್ ಓವರ್ ಆಲ್ ಔಟ್ಪುಟ್ ನ ನೋಡಿ ಬೇಜಾರಾಗಿ ಈ ಒಂದು ಫಿಲಂನ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಕೋ, ಇಲ್ಲಾಂದ್ರೆ ಸೆಕೆಂಡ್ ಪಾರ್ಟಿಗೆ ಲೀಡ್ ಕೊಟ್ಟಿದ್ದಾರೆ ಅನ್ಕೋಬೇಕೋ ಒಂದು ಸಹ ಅರ್ಥ ಆಗಲ್ಲ. ಒಂದು ಒಳ್ಳೆ ಕಥೆನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಡೈರೆಕ್ಟರ್ ಎಡ್ಬಿದ್ದಾರೆ. ಓವರ್ ಆಲ್ ಆಗಿ ಡಿಸಪಾಯಿಂಟಿಂಗ್ ಫಸ್ಟ್ ಹಾಫ್, ಆವರೇಜ್ ಸೆಕೆಂಡ್ ಹಾಫ್. ನನಗೆ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರುವಂಥ ರೇಟಿಂಗು 2.75 ಔಟ್ ಆಫ್ 5. ಯಾರೆಲ್ಲ ಈ ಸಿನಿಮಾ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.